ಇನ್ನು ರಾಜ್ಯ ಗೃಹ ಸಚಿವ ಪರಮೇಶ್ವರ್ ಸಾಹೇಬರ ದರ್ಬಾರ್ ಹೇಗಿತ್ತು ಅಂತ ಬರ್ತಾ ಇದೆ ನೋಡಿ ಬ್ರೇಕಿಂಗ್ ನ್ಯೂಸ್ ಅಲ್ಲಿ. ರಾಜ್ಯ ಗೃಹ ಸಚಿವ ಪರಮೇಶ್ವರ್ ಸಾಹೇಬರ ದರ್ಬಾರ್ ಸಾಕಷ್ಟು ಜೋರಾಗಿತ್ತು. ಮಂತ್ರಿಗಳ ಕಾರಿನ ಹಿಂದೆ ಒಡ್ಡೋಲಗ, ಕಲಾತಂಡಗಳ ಸಂಭ್ರಮ, ಅಶ್ವಪಡೆಗಳ ಬೆಂಗಾವಲು, ಕಾರಿಂದ ಇಳಿದು ಮೆರವಣಿಗೆನಲ್ಲಿ ನಡ್ಕೊಂಡು ಬರ್ತಾರೆ ಗೃಹ ಸಚಿವ ಪರಮೇಶ್ವರ್ ಅಂತ ಅನ್ಕೊಂಡಿದ್ರು. ಆದರೆ ವೇದಿಕೆ ಬಳಿಗೆ ನೇರವಾಗಿ ಕಾರ್ನಲ್ಲೇ ಸಾಗಿದ್ದಾರೆ ಗೃಹ ಮಂತ್ರಿಗಳು. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ತುಂಬುಗಾನಹಳ್ಳಿಯಲ್ಲಿ ಮಂತ್ರಿಗಳ ದರ್ಬಾರ್ ಹೀಗಿತ್ತು. ಕೆಎಸ್ಆರ್ಪಿ 12ರ ತರಬೇತಿ ಕೇಂದ್ರದ ಶಂಕುಸ್ಥಾಪನಾ ಕಾರ್ಯಕ್ರಮದ ವೇಳೆ ನಡೆದಂತಹ ಘಟನೆ. ಪರಮೇಶ್ವರ್ಗಾಗಿ 2 ಗಂಟೆ ಕಾದು ನಿಂತಿತ್ತು ಕಲಾ ತಂಡಗಳು. ಸಾಮಾನ್ಯವಾಗಿ ಪರಮೇಶ್ವರ್ ಅವರು ಸಾಕಷ್ಟು ಇಂಟೆಲೆಕ್ಚುಯಲ್ ಅಂಡ್ ವೆರಿ ಸಿಂಪಲ್ ಮ್ಯಾನ್ ಅಂತ ಹೇಳಲಾಗುತ್ತೆ. ಆ ಆಡಂಬರ ಅಬ್ಬರಗಳು ಅವ್ರು ಯಾವತ್ತೂ ಕೂಡ ಸಹಿಸೋದಿಲ್ಲ. ಆದರೆ ಯಾಕೋ ಅವ್ರಿಗೂ ಕೂಡ ಬೇರೆ ಮಂತ್ರಿಗಳ ಗಾಳಿ ಬೀಸಿದೆ. ಹಾಗಾಗಿ ಅವರ ಹಿಂದೆ ಮುಂದೆ ಅಶ್ವಪಡೆಗಳು, ಕಲಾ ತಂಡಗಳು, ದರ್ಬಾರ್ ಸಾಕಷ್ಟು ಜೋರಾಗಿತ್ತು. ಪರಮೇಶ್ವರ್ ಅವರು ಯಾಕೆ ಈ ರೀತಿ ಮಾಡಿದ್ರು ಅಂತ ಅಲ್ಲಿನ ಜನಗಳಿಗೆ ಸಾಕಷ್ಟು ಆಶ್ಚರ್ಯ ಆಗಿದ್ದಂತೂ ನಿಜ. ಈ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡೆಯೋಣ ನಮ್ಮ ಪ್ರತಿನಿಧಿ ಮಂಜುನಾಥ್ ಅವರಿಂದ. ಮಂಜುನಾಥ್, ನಾನು ಆಗ್ಲೇ ಹೇಳ್ತಾ ಇದ್ದೆ ಪರಮೇಶ್ವರ್ ಅವರು ತುಂಬಾ ಇಂಟೆಲೆಕ್ಚುಯಲ್ ಅಂಡ್ ವೆರಿ ಸಿಂಪಲ್ ಮ್ಯಾನ್ ಅಂತ ಎಲ್ಲ ಹೇಳ್ತಾರೆ. ಆದ್ರೂ ಕೂಡ ಪರಮೇಶ್ವರ್ ಅವರು ಯಾಕೆ ಈ ರೀತಿ, ಇದ್ರ ಬಗ್ಗೆ ಏನಾದ್ರು ಮಾತನಾಡಿದ್ರ, ರಿಯಾಕ್ಷನ್ ಕೊಟ್ರ? ಅರವಿಂದ್, ಇವತ್ತು ಏನಂದ್ರೆ ಕೊರಟಗೆರೆ ತಾಲೂಕಿನ ತುಂಬುಗಾನಹಳ್ಳಿಯಲ್ಲಿ ಕೆಎಸ್ಆರ್ಪಿ 12 ಅಂದ್ರೆ ಪಡೆಯ 12ನೇ ಒಂದು ಕೇಂದ್ರದ ತರಬೇತಿ ಕೇಂದ್ರ ಅಲ್ಲಿ ಉದ್ಘಾಟನೆ ಆಗ್ತಾ ಇತ್ತು, ಅಂದ್ರೆ ಶಂಕುಸ್ಥಾಪನೆ ಆಗ್ತಾ ಇತ್ತು. ಈ ಸಂದರ್ಭದಲ್ಲಿ ಅಂದ್ರೆ ಬೆಳಿಗ್ಗೆ 10 ಗಂಟೆಯಿಂದ 12 ಗಂಟೆವರೆಗೆ ಏನು ಗೃಹ ಸಚಿವರನ್ನು ಬರಮಾಡ್ಕೊಳ್ಬೇಕು, ಅವರನ್ನ ಸ್ವಾಗತಿಸಿಕೊಳ್ಳಬೇಕು, ಅಂದ್ರೆ ವಿಜೃಂಭಣೆಯಿಂದ ಅವರನ್ನ ಮೆರವಣಿಗೆ ಮೂಲಕ ವೇದಿಕೆ ತನಕ ಕರ್ಕೊಂಡು ಹೋಗ್ಬೇಕು ಎನ್ನುವಂತಹ ಒಂದು ಮಹತ್ವಾಕಾಂಕ್ಷೆಯಿಂದ ಸಾವಿರಾರು ಜನರು ನಿರೀಕ್ಷೆಯಿಂದ ಇದ್ರು. ಆದ್ರೆ ಏನು ವೇದಿಕೆಯನ್ನು ಸುಮಾರು ಒಂದು 300ರಿಂದ 400 ಮೀಟರ್ ವರೆಗೆ ವಿವಿಧ ರೀತಿಯ ಏನು ಎಲ್ಲ ತಯಾರಿ ಮಾಡಿಕೊಂಡು ಕುಂತಿದ್ರು. ಅದು ಗೃಹ ಸಚಿವರು ಬಂದ ತಕ್ಷಣ ಅಲ್ಲಿಂದ ಸುಮಾರು 300 ಮೀಟರ್ ಅಲ್ಲಿಂದ ಮೆರವಣಿಗೆ ಮೂಲಕ ಹೋಗಬೇಕಾಗಿತ್ತು. ಹಾಗಾಗಿ ಆದ್ರೆ ಗೃಹ ಸಚಿವರು ಬಂದ ತಕ್ಷಣ ಅಲ್ಲಿ ಇಳಿದೇ ಇಲ್ಲ, ನೇರವಾಗಿ ಕಾರಿನ ಮುಖಾಂತರವೇ ವೇದಿಕೆ ಹತ್ರ ಬಂದು ಇಳಿದಿದ್ದಾರೆ. ಹಾಗಾಗಿ ಅವರಿಗೆ 2 ಗಂಟೆಯಿಂದ ಏನು ಕಾದು ಕುಳಿತಿದ್ದಂತಹ ವಿವಿಧ ಕಲಾ ತಂಡಗಳಾಗಿರ್ಬೋದು, ಅಶ್ವಪಡೆ ಆಗಿರ್ಬೋದು, ಮತ್ತೆ ಸಾರ್ವಜನಿಕರಾಗಿರ್ಬೋದು, ತುಂಬಾ ಜನ ಆಗಿದ್ರು. ಅವ್ರಿಗೂ ಕೂಡ ನಿರಾಸೆ ಆಯಿತು. ಮತ್ತೆ ಜೊತೆಯಲ್ಲಿ ಪೊಲೀಸರಿಗೂ ಕೂಡ ಒಂದು ರೀತಿಯ ನಿರಾಸೆ ಆಗಿದೆ. ಯಾಕಂದ್ರೆ ಇಡೀ ರಾಜ್ಯಕ್ಕೆ ಒಂದು ರೀತಿಯ ಹೆಸರುವಾಸಿಯಾಗಿರುವಂತಹ ಒಂದು ಏನು ಕೆಎಸ್ಆರ್ಪಿ ಏನು ಪಡೆ ಇಲ್ಲಿ ಕೇಂದ್ರ ತರಬೇತಿ ಶಾಲೆ ಇಲ್ಲ ಆಗ್ತಾ ಇದೆ ಅನ್ನುವಂಥದ್ದು. ಸೊ ಹಾಗಾಗಿ ಅವ್ರಿಗೂ ಕೂಡ ಒಂದು ರೀತಿಯ ಸಂಭ್ರಮ ಇತ್ತು. ಆ ಸಂಭ್ರಮದಲ್ಲಿ ಮೆರವಣಿಗೆ ಕೂಡ ಸೇರ್ಪಡೆ ಆಗ್ತಿತ್ತು. ಆದ್ರೆ ಆ ಸಂಭ್ರಮಕ್ಕೆ ಇವರು ಏನು ಎಳ್ಳು ನೀರು ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೇಕಾಗತ್ತೆ. ವಿಶೇಷವಾಗಿ ಗೃಹ ಸಚಿವರಂತ ಸರಳತೆಗೆ ಏನು ಹೆಸರು ವಾಸಿ ಆದವರು, ಅದು ಕೂಡ ಈ ರೀತಿ ಅವರ ಮಾತಿಗೆ ಅಂದ್ರೆ ಕೆಲವರು ಕಾರಿಂದ ಕೆಳಗೆ ಇಳಿದು ಬನ್ನಿ ಎನ್ನುವಂತ ಒಂದು ಏನು ಮನವಿಯನ್ನು ಕೂಡ ಅಲ್ಲಿನ ಕಾರ್ಯಕರ್ತರು ಮಾಡಿಕೊಂಡಿದ್ರು. ಆದ್ರೆ ಅದಕ್ಕೂ ಕೂಡ ಏನು ಗೃಹ ಸಚಿವರು ಕಿವಿಗೊಡಿಲ್ಲ, ನೇರವಾಗಿ ಕಾರಿನ ಮೂಲಕವೇ ಬಂದು ಏನು ವೇದಿಕೆ ಬಳಿ ಇಳಿದಿರುವಂತದ್ದು. ಅರವಿಂದ್. ಓಕೆ ಮಂಜುನಾಥ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.